ಕನ್ನಡದ ಹಿರಿಯ ಹಾಸ್ಯ ನಟ ಎಂ.ಎಸ್. ಉಮೇಶ್ ವಿಧಿವಶ. 24/4/1945 ಮೈಸೂರು ರಾಜ್ಯದಲ್ಲಿ ಜನನ. ರಂಗಭೂಮಿಯಲ್ಲಿ ಬಣ್ಣ ಹಚ್ಚಿ 4ನೇ ವಯಸ್ಸಿನಲ್ಲಿ ಬಾಲಕ ನಟನಾಗಿ ಕೆ. ಹಿರಣ್ಣಯ್ಯ ಮಿತ್ರ ಮಂಡಳಿಯಲ್ಲಿ ಇವರ ನಟನೆಯ ಪಾತ್ರ ಪ್ರಾರಂಭ ಆಗುತ್ತದೆ. 1960ರಲ್ಲಿ ಮಕ್ಕಳ ರಾಜ್ಯ ಎಂಬ ಚಲನಚಿತ್ರದಲ್ಲಿ ಹೀರೋ ಆಗಿ ಅಭಿನಯಿಸುತ್ತಾರೆ. ಈ ಚಲನಚಿತ್ರದಿಂದ ಇವರ ಹೆಸರು ಮಾಸ್ಟರ್ ಉಮೇಶ್ ಆಗಿ ಬದಲಾವಣೆ ಆಯಿತು. ಈ ಚಿತ್ರ ಪ್ರಸಿದ್ಧಿ ಪಡೆಯಿತು. ನಂತರ ಪ್ರಾರಂಭ ಆಯಿತು ಬದುಕಿನ ಕಷ್ಟದ ದಿನಗಳು. ಯಾವ ನಾಟಕ ಕಂಪನಿಯಲ್ಲಿ ಅವರು ನಾಟಕ ಕಲಿತರೋ ಸಾಮಾನ್ಯ ಕೆಲಸಗಾರನಾಗಿ ಅಲ್ಲೇ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. 1975ರಲ್ಲಿ ಕಥಾಸಂಗಮ ಚಲನಚಿತ್ರದಲ್ಲಿ ಮುನಿತಾಯಿ ಎಂಬ ಒಳ್ಳೆಯ ಪಾತ್ರದಲ್ಲಿ ನಟಿಸಿ ಪೋಷಕ ನಟ ರಾಜ್ಯ ಪ್ರಶಸ್ತಿ ಅವರಿಗೆ ಕೊಡಲಾಗಿದೆ. ಗುರು ಶಿಷ್ಯ ಸಿನಿಮಾದಲ್ಲಿ ದಡ್ಡರ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇವರು ನಟಿಸಿದ ಸಿನಿಮಾಗಳು ನಾಗರಹೊಳೆ, ಭೂಮಿಗೆ ಬಂದ ಭಗವಂತ, ಅಪೂರ್ವ ಸಂಗಮ, ಜಾಕಿ, ಡೇರ್ ಡೆವಿಲ್ ಮುಸ್ತಫಾ. ಸುಮಾರು 350 ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿ ಹಾರ್ಮೋನಿ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಮಾಸ್ಟರ್ ಹಿರಣ್ಣಯ್ಯ ನಾಟಕ ಕಂಪನಿಯಲ್ಲಿ ಪಳಗಿದವರು ಎಂ.ಎಸ್. ಉಮೇಶ್ ರವರು. ನುರಿತ ಹಾಸ್ಯ ಕಲಾವಿದರಲ್ಲಿ ಇವರೂ ಒಬ್ಬರು. ಎಂ.ಎಸ್. ಉಮೇಶ್ 40 ಧಾರಾವಾಹಿಗಳಿಗೆ ಕಥೆ ಬರೆದವರು. 30/11/2025 ತಮ್ಮ 80ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿರಿಯ ಹಾಸ್ಯ ನಟ ಹೆಂಡತಿ ಹಾಗೂ ಮಗಳನ್ನು ಅಗಲಿದ್ದಾರೆ. ಬಣ್ಣ ಹಚ್ಚಿ ನಟಿಸುವವರು ನಕ್ಷತ್ರ ಅಂದರೆ ಸ್ಟಾರ್ ಆಗುವುದಿಲ್ಲ. ಹಲವು ಪಾತ್ರಗಳಲ್ಲಿ ಅಭಿನಯಿಸಿ ತಮ್ಮ ಹಾಸ್ಯದ ಛಾಪು ಎಲ್ಲರ ಮನದಲ್ಲಿ ಬಿಟ್ಟು ಹೋಗಿದ್ದಾರೆ ಎಂ.ಎಸ್. ಉಮೇಶ್ ರವರು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.